ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಿರ್ಬಂಧಿತ ಅರಣ್ಯ ಪ್ರದೇಶದಲ್ಲಿ ಇನ್ಸ್ಪೆಕ್ಟರ್ ಒಬ್ಬರು ಬಿಂದಾಸಾಗಿ ಸಫಾರಿ ಮಾಡಿದ್ದಾರೆ. ಅದು ಕೂಡ ಖಾಸಗಿ ವಾಹನದಲ್ಲಿ. ತಾವೇ ವಾಹನವನ್ನ ಚಾಲನೆ ಮಾಡೋ ಮೂಲಕ ಕುಟುಂಬ ಸಮೇತರಾಗಿ ಸಫಾರಿಗೆ ಹೋಗಿದ್ದಾರೆ. ನಿರ್ಬಂಧಿತ ಅರಣ್ಯ ಪ್ರದೇಶದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಬಿಂದಾಸ್ ಸವಾರಿ ಹೊರಟಿದ್ದಾರೆ. ಖಾಸಗಿ ಜೀಪ್ನಲ್ಲಿ ಬಂಡೀಪುರ ಅರಣ್ಯದಲ್ಲಿ ಫ್ಯಾಮಿಲಿಯ ಸಮೇತ ಸಫಾರಿಗೆ ತೆರಳಿದ್ದು, ತಾವೇ ಜೀಪ್ ಚಾಲನೆ ಮಾಡಿಕೊಂಡು ಸಫಾರಿ ಮಾಡಿರುವಂತಹ ಪೊಲೀಸ್ ಇನ್ಸ್ಪೆಕ್ಟರ್ ಜಯಕುಮಾರ್. ಇದಕ್ಕೆ ಸಂಬಂಧಿಸಿದ ಫೋಟೋಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದ್ದು ಭಾರೀ ಟೀಕೆಗೆ ಗುರಿಯಾಗಿದೆ. ಗುಂಡ್ಲುಪೇಟೆ ಠಾಣೆ ಪೊಲೀಸ್ ಇನ್ಸ್ಪೆಕ್ಟರ್ ಜಯಕುಮಾರ್ ಅವರ ಕುಟುಂಬಸ್ಥರು ಈ ಒಂದು ಜೀಪ್ನಲ್ಲಿದ್ದಾರೆ. ಸ್ವತಃ ತಾವೇ ವಾಹನವನ್ನ ಚಲಾವಣೆ ಮಾಡ್ತಾ ಇರೋದನ್ನು ಗಮನಿಸಬಹುದಾಗಿದೆ. ನಿರ್ಬಂಧಿತ ಅರಣ್ಯ ಪ್ರದೇಶ ಇದು ಮತ್ತು ಈ ಇನ್ಸ್ಪೆಕ್ಟರ್ಗೆ ಇಷ್ಟೆಲ್ಲ ಫೆಸಿಲಿಟಿಗಳನ್ನ ಕೊಡ್ತಾರೆ ಅನ್ನೋದಾದ್ರೆ ಜನಸಾಮಾನ್ಯರಿಗೂ ಕೂಡ ಇದೇ ರೀತಿಯಾಗಿ ಅವಕಾಶವನ್ನ ಕಲ್ಪಿಸ್ತಾರ ಅನ್ನುವಂಥ ಪ್ರಶ್ನೆ. ಅರಣ್ಯ ಪ್ರದೇಶದಲ್ಲಿ ಅದಕ್ಕೆ ಆದಂತಹ ಒಂದಷ್ಟು ನಿರ್ಬಂಧಗಳನ್ನ ವಿಧಿಸಲಾಗಿದೆ. ಇತ್ತೀಚೆಗಷ್ಟೇ 3 ತಿಂಗಳ ಹಿಂದಷ್ಟು ಮತ್ತೆ ಓಪನ್ ಮಾಡಲಾಗಿದೆ ಬಂಡೀಪುರದ ಅರಣ್ಯ ಪ್ರದೇಶದ ಸಫಾರಿಗಾಗಿ. ಆದ್ರೆ ಇವ್ರು ನೋಡಿ ಬಿಂದಾಸ್ ಆಗಿ ಫೋಟೋ ವಿಡಿಯೋ ಮಾಡಿಕೊಂಡು ಸೋಷಿಯಲ್ ಮೀಡಿಯಲ್ಲಿ ಹಾಕೊಂಡಿದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೋಹಿತ್, ಎಲ್ರಿಗೂ ಒಂದೇ ರೂಲ್ ಕೊಡ್ತಾರಾ? ಯಾರು ಅಲ್ಲಿ ಇಳಿಬಾರ್ದು ಮತ್ತು ಖಾಸಗಿಯಾಗಿ ವಾಹನಗಳನ್ನ ತೆಗೆದುಕೊಂಡು ಹೋಗಬಾರ್ದು ಅನ್ನುವಂತಹ ನಿರ್ಬಂಧ ಕೇವಲ ಜನಸಾಮಾನ್ಯನಿಗೆ ಮಾತ್ರನಾ? ದಿವ್ಯಾ, ಬಂಡೀಪುರದಲ್ಲಿ ಏನು ಸಫಾರಿಯಿಂದಾಗಿ ಕಾಡು ಪ್ರಾಣಿಗಳು ಕೂಡ ನಾಡಿಗೆ ಬರ್ತಾ ಇದ್ದಾವೆ ಅನ್ನೋ ಕೂಡ ಸಫಾರಿಯನ್ನ ಸಂಪೂರ್ಣವಾಗಿ ಬಂದ್ ಮಾಡಲಾಗಿತ್ತು. ಆದ್ರೆ ಇದೀಗ ಗುಂಡ್ಲುಪೇಟೆಯ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರುವಂತಹ ಜಯಕುಮಾರ್ ಅವರು ತಮ್ಮ ಖಾಸಗಿ ಜೀಪ್ ಅನ್ನ ತೆಗೆದುಕೊಂಡು ಹೋಗಿ ತಮ್ಮ ಫ್ಯಾಮಿಲಿ ಒಟ್ಟಿಗೆ ಸಫಾರಿಯನ್ನ ಮಾಡಿದ್ದಾರೆ. ನಿಟ್ಟಿನಲ್ಲಿ ಸಫಾರಿ ಮಾಡೋದರ ಜೊತೆಗೆ ಏನು ಕಾಡಿನ ಒಳಭಾಗದಲ್ಲಿ ಇಳಿದು ಫೋಟೋವನ್ನು ಕ್ಲಿಕ್ಕಿಸಿಕೊಂಡು ಅದನ್ನ ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡೋ ಮೂಲಕವಾಗಿ ಈ ರೀತಿಯಾದಂತಹ ಒಂದು ಉದ್ದಟತನವನ್ನು ಮೆರೆದಿರುವಂತದ್ದು. ಅಂದ್ರೆ ಜನಸಾಮಾನ್ಯರಿಗೆ ಒಂದು ರೂಲ್ಸ್ ಮತ್ತೆ ಉಳ್ಳವರಿಗೆ ಅಂದ್ರೆ ಅಧಿಕಾರಿಗಳಿಗೆ ಮತ್ತೊಂದು ರೂಲ್ಸ್ ಎಂಬ ಪ್ರಶ್ನೆಗಳು ಕೂಡ ಎದ್ದಿರುವಂತದ್ದು. ಯಾಕಂದ್ರೆ ಹುಲಿಗಳು ಸೇರಿದಂತೆ ಸಾಕಷ್ಟು ಪ್ರಾಣಿಗಳು ಬಂಡೀಪುರದ ಅರಣ್ಯ ಪ್ರದೇಶದಿಂದ ಕಾಡಂಚಿನ ಗ್ರಾಮಗಳಿಗೆ ಬಂದು ಒಂದಷ್ಟು ಜನರ ಮೇಲೆ ಅಟ್ಯಾಕ್ ಮಾಡುವಂತ ಕೆಲಸಗಳು ಕೂಡ ಆಗ್ತಾ ಇತ್ತು. ಅವುಗಳೆಲ್ಲವನ್ನು ಕೂಡ ತಡೆಗಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ಕಳೆದ 3 ತಿಂಗಳ ಹಿಂದೆ ಅಷ್ಟೇ ಕೂಡ ಬಂಡೀಪುರದಲ್ಲಿ ಸಂಪೂರ್ಣವಾಗಿ ಸಫಾರಿಯನ್ನ ಬ್ಯಾನ್ ಮಾಡಲಾಗಿದೆ. ಆದ್ರೆ ಇದೀಗ ಈ ಇನ್ಸ್ಪೆಕ್ಟರ್ ಜಯಕುಮಾರ್ ಅವರು ಇದೀಗ ಇಷ್ಟು ಮಟ್ಟಿಗೆ ಅಂದ್ರೆ ತಮ್ಮ ಖಾಸಗಿ ವಾಹನವನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಏನು ಸಫಾರಿಯನ್ನ ಮಾಡುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ನಿಟ್ಟಿನಲ್ಲಿ ವನ್ಯಜೀವಿಯ ತಜ್ಞರು ಮತ್ತೆ ಜನಸಾಮಾನ್ಯರಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ಅಧಿಕಾರಿಗಳಿಗೆ ಸಫಾರಿ ಕಲ್ಪಿಸಲಾದ್ರೆ ನಮಗೂ ಕೂಡ ಕಲ್ಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಸಾರ್ವಜನಿಕ ವಲಯದಲ್ಲಿ ಆಗ್ರಹ ವ್ಯಕ್ತವಾಗಿದೆ. ಜೊತೆಗೆ ಈ ಒಂದು ನಿಯಮವನ್ನು ಉಲ್ಲಂಘನೆ ಮಾಡಿರುವಂತಹ ಪೊಲೀಸ್ ಇನ್ಸ್ಪೆಕ್ಟರ್ ವಿರುದ್ಧವಾಗಿ ಕ್ರಮವನ್ನು ಕೂಡ ಜರುಗಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ವನ್ಯಜೀವಿ ತಜ್ಞರು ಕೂಡ ಆಗ್ರಹವನ್ನ ಮಾಡ್ತಾ ಇರೋದು. ದಿವ್ಯಾ, ಥ್ಯಾಂಕ್ ಯು ರೋಹಿತ್ ನಿಮ್ಮೆಲ್ಲ ಮಾಹಿತಿಗೆ.